ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಗ್ರ್ಯಾಂಡ್ ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ ಹೇಳ್ಕೊಂಡು ಕೊಡ್ತಾ ಇದ್ದೀನಿ. ಬ್ಯೂಟಿಫುಲ್ ಆಗಿದೆ ನೋಡಿ, ನಿಮ್ಗೆ ಆರಾಮಾಗಿ ಕಲಿಬೋದು. ತುಂಬಾ ಚೆನ್ನಾಗಿದೆ. ಜುಮ್ಕಾ ಡಿಸೈನ್ ಅಂತಲೇ ಹೇಳ್ಬೋದು. ಇದಕ್ಕೆ ಎಷ್ಟು ಮುದ್ದಾಗಿ ಬಂದಿದೆ ಅಂದರೆ ಬಿಗಿನರ್ಸ್ ಅಂತೂ ಈಸಿಯಾಗಿ ಕಲಿಬೋದು ಫ್ರೆಂಡ್ಸ್. ಏನೂ ಕಷ್ಟ ಇಲ್ಲ. ಇದು ನೋಡೋಕ್ಕೆ ನಿಮಗೆ ಕಷ್ಟ ಅನಿಸ್ತಾ ಇರ್ಬೋದು, ಹಾಕಕ್ಕೆ ತುಂಬಾ ಸುಲಭ. ಹೇಗೆ ಹಾಕೋದು ಅಂತ ನೋಡೋಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮ್ಮು ಕ್ರಿಯೇಷನ್ಸ್. ಮೊದಲನೇದಾಗಿ ನಾನು 6 ದಾರ ತೆಗೆದು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್, ಸುತ್ತಿ ಇಟ್ಕೊಂಡಿದ್ದೀನಿ. ಸ್ಯಾರಿ ಕಲರ್ ತೊಗೊಂಡಿದ್ದೀನಿ ನೋಡಿ. ಈ ರೀತಿ ಗಂಟಾಕಿ ಇಟ್ಕೊಳ್ಬೇಕಾಗತ್ತೆ ನೋಡಿ, ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಗಂಟಾಕಿ ಇಟ್ಕೊಳ್ಬೇಕಾಗತ್ತೆ. 6 ದಾರ ತೊಗೊಂಡಿದ್ದೀನಿ. ನಿಮ್ಗೆ 7 ಬೇಕಾದ್ರೆ ತೊಗೋಬೋದು, ನಂಗೆ 6 ಸಾಕು ನಮಗೆ ನೋಡಿ. ಈ ರೀತಿ ರೌಂಡ್ ಬೀಡ್ಸ್ ತೊಗೊಂಡಿದ್ದೀನಿ. ಇದು ಬ್ಲೌಸ್ ವರ್ಕ್ ಮಾಡ್ತಾರಲ್ವಾ, ಆ ಬೀಡ್ಸ್ ತೊಗೊಂಡಿದ್ದೀನಿ ನಾನು. ಸ್ವಲ್ಪ ಮ್ಯಾಟ್ ಫಿನಿಶಿಂಗ್ ಇರುತ್ತೆ, ಬೇಗ ಕಪ್ಪಾಗಲ್ಲ ಅಂತ. ನೀವು ಬೇಕಾದ್ರೆ ಫುಲ್ ಗೋಲ್ಡಲ್ಲೂ ತೊಗೊಳ್ಬೋದು. ಮತ್ತು ನಾನು ಈ ರೀತಿ ರೌಂಡ್ ಬೀಡ್ಸ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಡಲ್ ಗೋಲ್ಡಲ್ಲೇ ಯೂಸ್ ಮಾಡ್ತಾ ಇದ್ದೀನಿ, ಬಿಕಾಸ್ ಇದು ಕವರ್ ಆಗೋಗ್ಬಿಡುತ್ತೆ, ರಿಂಗೇನು ನಮಗೆ ಕಾಣಲ್ಲ. ಅದಕ್ಕೋಸ್ಕರ ಡಲ್ಲಲ್ಲೇ ತೊಗೊಂಡಿದ್ದೀನಿ. ನೀವು ಅದೇ ತೊಗೊಳ್ಬೋದು. ಸೈಜ್ ನಾರ್ಮಲ್ ಸೈಜೇ ಬರೋದದು. ನಾನು 0.75 mm ನೀಡಲ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. 11 ಆದರೂ ನಡೆಯುತ್ತೆ. ಆ್ಯಸ್ ಯೂಶ್ವಲ್ ಕತ್ರಿ ಬೇಕಾಗುತ್ತೆ. ಈಗ ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಸ್ಯಾರಿನ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಪಲ್ಲು ಸೈಡಿಂದ. ರಾಂಗ್ ಸೈಡು ಹಿಂದೆಗಡೆ ಬರಬೇಕು, ರೈಟ್ ಸೈಡು ಮೇಲೆ ಕಡೆ ಬರಬೇಕು. ಈ ರೀತಿ ಗಂಟೇನು ಹಾಕಿ ಇಟ್ಕೊಂಡಿದ್ದೀವಿ, ಅದನ್ನು ಬ್ಯಾಕ್ ಸೈಡ್ ಈ ರೀತಿ ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ರೈಟ್ ಹ್ಯಾಂಡಲ್ಲಿ ಈ ರೀತಿ ನೀಡಲ್ನ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಸ್ಟಾರ್ಟಿಂಗಲ್ಲಿ ನೀಡಲ್ ಹಾಕಿ ನೋಡಿ, ನೀಡಲ್ ಹಾಕಿ ದಾರ ತೊಗೊಂಡು ಬಂದು ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಬಿಗಿನರ್ಸ್ಗೆ ಗೊತ್ತಾಗಲಿ ಅಂತ ಸ್ಲೋ ಮೋಷನಲ್ಲಿ ಹೇಳ್ಕೊಂಡು ಕೊಡ್ತಾ ಇದ್ದೀನಿ. ಯಾರು ಸ್ಕಿಪ್ ಮಾಡ್ದಿರಾ ನೋಡಿ, ಈಸಿಯಾಗಿ ಅರ್ಥ ಆಗುತ್ತೆ. ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಸೆಕ್ಯೂರ್ ಆಗಿರಲಿ ಅಂತ ನಾನು 2 ಸಲ ಸಿಂಗಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಹಿಂದೆಗಡೆ ಗಂಟು ಬಂದಿದೆಯಲ್ವಾ, ಅದು ಬಿಚ್ಕೊಂಡೇ ಇರಲಿ ಅಂತ 2 ಸಲ ಲಾಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ 1 ಚೈನ್, 2 ಚೈನ್, 3 ಚೈನ್, 4 ಚೈನ್ ಮತ್ತು 5 ಚೈನ್, ಒಟ್ಟು 5 ಚೈನ್ ಹಾಕ್ಕೊಂಡ್ಬಿಟ್ಟು ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಜಾಸ್ತಿ ಟೈಟಾಗೂ ಲಾಕ್ ಮಾಡ್ಕೊಬೇಡಿ, ಲೂಸಾಗೂ ಲಾಕ್ ಮಾಡ್ಕೊಬೇಡಿ. ಕರೆಕ್ಟಾಗಿ ನೋಡಿ, ನೀವು ಎಲ್ಲಿ ಚೈನ್ ಹಾಕಿರ್ತೀರ, ಎಲ್ಲಿಗೆ ಎಂಡ್ ಆಗುತ್ತೆ ಅಲ್ಲಿಗೆ ಹೋಗಿ ಸ್ಯಾರಿಗೆ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಅದು ಒಂದು ಸಿಂಗಲ್ ಕ್ರೋಶಾ ಆಯಿತು. ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಬೇಕಾದ್ರೆ ನಾನು ಸಿಂಗಲ್ ಕ್ರೋಶಾ ಎಕ್ಸ್ಟ್ರಾ ಮಾಡ್ಕೊಳ್ತಾ ಇರೋ ಕಡೆ ನೀವು ಚೈನ್ಸ್ ಬೇಕಾದ್ರೂ ಹಾಕ್ಕೊಳ್ಬೋದು. ಫಿನಿಶಿಂಗ್ ಚೆನ್ನಾಗಿ ಕಾಣಲಿ ಅನ್ನೋ ಕಾರಣಕ್ಕೆ ನಾನು ಸಿಂಗಲ್ ಕ್ರೋಶಾಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಹೇಗೆ ಬೇಕಾದ್ರೂ, ನಿಮ್ಗೆ ಕಂಫರ್ಟಬಲ್ ಹೇಗೆ ಬೇಕಾದರೂ ಮಾಡ್ಕೊಳ್ಬೋದು. ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶಾ, ಲಾಕು ಸೇರಿ 3ನೇ ಸಲ ಸಿಂಗಲ್ ಕ್ರೋಶಾ ಮಾಡಿದ್ದೀನಿ. ಮತ್ತೆ ಇನ್ನೊಂದು ಸಲ ಸಿಂಗಲ್ ಕ್ರೋಶಾ ಮಾಡಿದ್ದೀನಿ. ಲಾಕು ಸೇರಿ ಒಟ್ಟು 4 ಸಿಂಗಲ್ ಕ್ರೋಶಾಸ್ ಮಾಡ್ಕೊಂಡಿದ್ದೀನಿ. ನಾನು 5 ಚೈನ್ಸ್ ಹಾಕಿ ಆದಮೇಲೆ ಒಟ್ಟು 4 ಸಿಂಗಲ್ ಕ್ರೋಶಾ ನೋಡಿ, ನಿಮಗೆ ಗೊತ್ತಾಗ್ತಾ ಇರ್ಬೋದು. 1 2 3 4, ಒಟ್ಟು 4 ಸಿಂಗಲ್ ಕ್ರೋಶಾಸ್ ಮಾಡ್ಕೊಂಡಿದ್ದೀನಿ. ಯಾಕೆ 4 ಮಾಡಿದ್ದೀನಿ ಅಂತ ಆರ್ಚ್ ಅದು ರಿಂಗ್ ಕಂಪ್ಲೀಟ್ ಆದಮೇಲೆ ಹೇಳ್ತೀನಿ ಫ್ರೆಂಡ್ಸ್, ಸ್ಕಿಪ್ ಮಾಡ್ದಿರಾ ಅದಕ್ಕೆ ನೋಡಿ ಅಂತ ಹೇಳ್ತಾ ಇರೋದು. ಈಗ ದಾರ ಮೇಲ್ ಮಾಡಿಬಿಟ್ಟು ನಾನು ಏನು ಬೀಡ್ಸ್ ತೋರಿಸ್ದೆ, ರಿಂಗ್ ಬೀಡ್ಸು ಮತ್ತು ರೌಂಡ್ ಬೀಡ್ಸು, ಆ ರೌಂಡ್ ಬೀಡ್ ಮಧ್ಯ ಬರೋ ರೀತಿ ಲೆಫ್ಟ್ ಹ್ಯಾಂಡಲ್ಲಿ ಈ ರೀತಿ ಬ್ಯಾಲೆನ್ಸ್ ಮಾಡ್ತಾ ನೀಡಲ್ಗೆ ಅದನ್ನು ಇನ್ಸರ್ಟ್ ಮಾಡ್ಕೊಳ್ಬೇಕು ನೋಡಿ. ಲೆಫ್ಟ್ ಹ್ಯಾಂಡ್ ಸಹಾಯದಿಂದ ಈ ರೀತಿ ನೀಡಲ್ಗೆ ಇನ್ಸರ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಗೆ ಈಸಿ, ಸ್ವಲ್ಪ ಕಷ್ಟ ಅನಿಸ್ಬೋದು, ಪ್ರಾಕ್ಟೀಸ್ ಮಾಡಿದ್ರೆ ಈಸಿ ಆಗುತ್ತೆ ಫ್ರೆಂಡ್ಸ್. ಈಗ 6 ಸಮೇತಕ್ಕೂ ದಾರನ ಬೀಡನ್ನ ಒಳಕ್ಕೆ ಎಳ್ಕೊಳ್ಬೇಕಾಗತ್ತೆ. 1 ಮಿಸ್ ಆದ್ರೂ ಫಿನಿಶಿಂಗ್ ಅನ್ನೋದು ಬರಲ್ಲ. 6 ಸಮೇತನೂ ಒಳಕ್ಕೆ ಹಾಕ್ಕೊಳ್ಳಿ, ಮತ್ತು ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಬೀಡ್ ಲಾಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ 1 ಚೈನ್, 2 ಚೈನ್, 2 ಚೈನ್ ಹಾಕ್ಕೊಂಡ್ಬಿಟ್ಟು ನೀಡಲ್ ಮೇಲೆ 1 ಸಲ ದಾರ ಸುತ್ಕೊಳ್ಬೇಕಾಗತ್ತೆ. ನೀಡಲ್ ಮೇಲೆ 1 ಸಲ ದಾರ ಸುತ್ತಕೊಂಡು ಅಲ್ಲಿ ಏನು ಗ್ಯಾಪ್ ಕಾಣಿಸ್ತಿದೆ ನಮಗೆ, ಅಲ್ಲೋಗಿ ದಾರ ತೊಗೊಂಡು ಬಂದು, ನಿಮ್ಗೆ ಈಸಿಯಾಗಿ ಸಿಗುತ್ತೆ, ಏನೂ ಕಷ್ಟ ಅನಿಸಲ್ಲ ಫ್ರೆಂಡ್ಸ್. ಅದ್ರೊಳಗೆ ದಾರ ತೊಗೊಂಡು ಬಂದು 2ಕ್ಕೆ 1, ನೀಡಲ್ ಮೇಲೆ 3 ದಾರ ಆಗಿರುತ್ತೆ, 3 ದಾರ ಸೇರಿಸಿ 1 ಮಾಡ್ಕೊಳ್ಬಾರ್ದು, 2ಕ್ಕೆ 1 ಮಾಡ್ಕೊಳ್ಬೇಕು, ಮತ್ತು ಇನ್ನು 2ಕ್ಕೆ 1 ಮಾಡ್ಕೊಳ್ಬೇಕು. ಇಲ್ಲಿ ನಾನು ಡಬಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ನೀವು ಹಾಫ್ ಡಬಲ್ ಕ್ರೋಶಾ ಮಾಡಿಕೊಂಡ್ರೆ ಬ್ರೈಡಲ್ ಡಿಸೈನ್ ಆಗೋಲ್ಲ, ಸ್ವಲ್ಪ ಕಮ್ಮಿ ಡಿಸೈನ್ ಆಗಿಬಿಡುತ್ತೆ. ನಾನು ಡಬಲ್ ಕ್ರೋಶಾಲ್ ತೋರಿಸ್ತಾ ಇದ್ದೀನಿ, ತುಂಬಾ ಚೆನ್ನಾಗಿ ಕಾಣುತ್ತೆ. ಮತ್ತು ನೀಡಲ್ ಮೇಲೆ 1 ಸಲ ದಾರ ಸುತ್ಕೊಬೇಕು, ಗ್ಯಾಪಲ್ಲಿ ಹೋಗಿ ದಾರ ತೊಗೊಂಡು ಬಂದು 2ಕ್ಕೆ 1 ಮತ್ತು ಇನ್ನೆರಡಕ್ಕೆ 1 ಮಾಡ್ಕೊಳ್ಬೇಕು.
ಫಸ್ಟ್ ಸ್ಟಾರ್ಟಿಂಗಲ್ಲಿ ಎಷ್ಟು ಆ ರಿಂಗಿಗೆ ಇಳಿಯುತ್ತೋ ಅಷ್ಟು ಕಂಪ್ಲೀಟ್ ಮಾಡ್ಕೊಳ್ಬೇಕಾಗತ್ತೆ. ನಾನು 3rd ಡಬಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ಸಮ ಮಾಡ್ಕೊಳ್ಳಿ, ಎಲ್ಲೂ ಯಾವುದೂ ಒಂದು ದೊಡ್ಡದು ಒಂದು ಚಿಕ್ಕದೆಲ್ಲ ಮಾಡ್ಕೊಳ್ಬಾರ್ದು, ಒಂದೇ ಸಮ ನೀವು ಮಾಡ್ಕೊಳ್ಬೇಕಾಗತ್ತೆ. ಮತ್ತು 4th ಡಬಲ್ ಕ್ರೋಶ, ಮತ್ತು ನೀಡಲ್ ಮೇಲೆ ಒಂದ್ಸಲ ಧರಿಸಿದ್ಕೊಬೇಕು, ಗ್ಯಾಪಲ್ಲಿ ಹೋಗಿ ದಾರಾನ ತೊಗೊಂಡು ಬರಬೇಕು, 2ಕ್ಕೆ 1 ಮತ್ತು ಇನ್ನೆರಡಕ್ಕೆ 1 ಮಾಡ್ಕೊಳ್ಬೇಕು. ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ 5 ಮತ್ತು 6th ಡಬಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. 2ಕ್ಕೆ 1 ಮತ್ತು ಇನ್ನೆರಡಕ್ಕೆ 1 ಮತ್ತು ನೀಡಲ್ ಮೇಲೆ ಧರಿಸಿದ್ಕೊಬೇಕು 6, 2ಕ್ಕೆ 1 ಮಾಡ್ಕೊಳ್ಬೇಕು ಮತ್ತು ಇನ್ನೆರಡಕ್ಕೆ 1 ಮಾಡ್ಕೊಳ್ಬೇಕು. ಆ ಬೀಡು ಅಷ್ಟೇ ಮಧ್ಯೆ ಏನು ರೌಂಡ್ ಬೀಡ್ಸ್ ತೊಗೊಂಡಿದ್ದೀನಿ ಅದನ್ನು ರಿಂಗ್ ಒಳಕ್ಕೆ ಸೇರಬೇಕು, ಸ್ವಲ್ಪ ಲೂಸ್ ಆಗಿರಬೇಕು ಆ ರಿಂಗ್ ಒಳಗೆ ಸೇರಿಸಿದಾಗ, ಯಾಕೆಂದರೆ ನಾವು ಇಲ್ಲಿ ವರ್ಕ್ ಮಾಡ್ಕೊಳ್ಬೇಕಲ್ವ ರಿಂಗ್ ಒಳಕ್ಕೆ, ಅದಕ್ಕೋಸ್ಕರ ನಮ್ಗೆ ಅಲ್ಲಿ ಫ್ರೀ ಆಗಿದ್ದಾಗ ಮಾತ್ರ ನಮಗೆ ವರ್ಕ್ ಮಾಡೋಕ್ಕೆ ಈಸಿ ಆಗೋದು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. 8 ಆಯಿತು. 9th ಡಬಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. 10th ಡಬಲ್ ಕ್ರೋಶ, 11th ಡಬಲ್ ಕ್ರೋಶ. ರಿಂಗ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಡಬಲ್ ಕ್ರೋಶ ಎಳೆಯುತ್ತೆ ಅಂತ. ಮತ್ತು 12th ಡಬಲ್ ಕ್ರೋಶ. ಅಲ್ಲಿ 1/2 ರಿಂಗಲ್ಲಿ ಒಟ್ಟು ನಮಗೆ 12 ಡಬಲ್ ಕ್ರೋಶಸ್ ಹಿಡಿದಿದೆ ಫ್ರೆಂಡ್ಸ್. ನೋಡಿ ನಿಮಗೆ ಗೊತ್ತಾಗ್ತಾ ಇರ್ಬೋದು, ಹಾಫ್ ರಿಂಗ್ಗೆ ಒಟ್ಟು 12 ಡಬಲ್ ಕ್ರೋಶಸ್ ಹಿಡಿದಿದೆ. ನೀವು ಅದೇ ರೀತಿ ನಾನು ಎಷ್ಟು ತೋರಿಸಿದ್ದೀನೋ ಅದೇ ರೀತಿ ಮಾಡ್ಕೊಳ್ಬೇಕಾಗುತ್ತೆ. ಇನ್ ಹಾಫ್ ಏನಿದೆ ನಮಗೆ ಅಲ್ಲಿ ನಾವು ಲಾಕ್ ಮಾಡಿದ್ದೀವಲ್ಲ, ಅಲ್ಲಿ ದಾರ ಕಾಣಿಸ್ತಾ ಇರುತ್ತೆ, ಅದನ್ನು ಸ್ಕಿಪ್ ಮಾಡಬೇಕು. ಸ್ಕಿಪ್ ಮಾಡಿ ಆ ಸೈಡ್ ಏನು ನಮಗೆ ಖಾಲಿ ಕಾಣಿಸ್ತಿದೆ ಅಲ್ಲೂ ಸಹ 12 ಡಬಲ್ ಕ್ರೋಶಸೇ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆಂದರೆ 1/2 ರಿಂಗ್ಗೆ 12 ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀವಿ, ಮತ್ತು ಇನ್ನು ಹಾಫ್ ರಿಂಗ್ಗೆ 12 ಡಬಲ್ ಕ್ರೋಶಸ್ ಮಾಡ್ಕೊಳ್ಬೇಕಾಗುತ್ತೆ. ಬಿಕಾಸ್ ಯಾಕೆ ಅಂದರೆ ಒಂದೇ ಸಮ ಮಾಡ್ಕೊಳ್ಬೇಕು. ಹಾಫ್ ರಿಂಗು 12 ಡಬಲ್ ಕ್ರೋಶ ಹಾಕಿ, ಇನ್ನು ಹಾಫ್ ರಿಂಗು 13 ಡಬಲ್ ಕ್ರೋಶಸ್ ಹಾಕಿ, 14 ಹಾಕಿ ಹಂಗೆಲ್ಲ ಮಾಡಿದ್ರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಹಂಗೆ ನೆಕ್ಸ್ಟ್ ಸ್ಟೆಪ್ ಹಾಕೋವಾಗೂ ಕನ್ಫ್ಯೂಸ್ ಆಗುತ್ತೆ, ಮತ್ತು ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಎಣಿಸ್ಕೊಂಡು ಲೇಟ್ ಆದರೂ ಪರವಾಗಿಲ್ಲ, ಬ್ರೈಡಲ್ ಡಿಸೈನ್ ಆಗಿರೋದ್ರಿಂದ ಕೌಂಟ್ ಮಾಡಿಕೊಂಡು ಒಂದೊಂದೇ ಕೌಂಟ್ ಮಾಡಿಕೊಂಡು ನಿಧಾನಕ್ಕೆ ಪೇಷನ್ಸಿಂದ ಡಿಸೈನ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಆವಾಗ ಪರ್ಫೆಕ್ಷನ್ ಅನ್ನೋದು ಸೂಪರಾಗಿ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಸೂಪರಾಗಿರುತ್ತೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅವರು ಖುಷಿ ಪಡ್ತಾರೆ ಫ್ರೆಂಡ್ಸ್. ಅದಕ್ಕೋಸ್ಕರನೇ ನಾನು ಹೇಳೋ ರೀತಿ ನೀವು ಫಾಲೋ ಮಾಡ್ತು ಅಂತಂದರೆ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ. ಇಲ್ಲೂ ಸಹ ನಾನು ಒಂದು ಹಾಫ್ ರಿಂಗ್ಗೆ 12 ಡಬಲ್ ಕ್ರೋಶಸ್ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀನಿ. ಅದು ಒಂದೇ ಸಮ ಮಾಡ್ಕೊಳ್ಬೇಕು. ಇಲ್ಲಿ ಯಾವುದೇ ರೀತಿ ನಾನು ಫಾಸ್ಟಾಗಿ ತೋರಿಸ್ತಾ ಇಲ್ಲ, ನಿಮ್ಗೆ ಅರ್ಥ ಆಗಲಿ ಅಂತ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ. ಅದೇ ಕಂಪ್ಲೇಂಟ್ ಮಾಡ್ತಾ ಇರಿ, ಫಾಸ್ಟ್ ಆಯಿತು ಅಂತ. ಅದಕ್ಕೋಸ್ಕರ ನಿಧಾನಕ್ಕೆ ತೋರಿಸಿದ್ದೀನಿ. ಬಿಗಿನರ್ಸ್ಗಂತೂ ಹೇಳಿ ಮಾಡಿಸಿದ ವಿಡಿಯೋ ಅಂತಲೇ ಹೇಳ್ಬೋದು. ಕಂಪ್ಲೀಟ್ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ತೀರಾ ನೋಡ್ತು ಅಂದರೆ ನೀವು ಆರಾಮಾಗಿ ಡಿಸೈನ್ ಕ್ರೋಶಸ್ ಎಲ್ಲ ಕಲಿಬೋದು. ನಿಮ್ಗೆ ಅಷ್ಟು ಇದು ಇನ್ನೂ ಸ್ಪೀಡ್ ಇದು ಜಾಸ್ತಿ ಆಯಿತು ಅಂತಾರೆ. ನಿಮ್ಗೆ ಸೆಟ್ಟಿಂಗ್ಸಲ್ಲಿ ಪ್ಲೇ ಬ್ಯಾಕ್ ಸ್ಪೀಡ್ ಅಂತ ಇರುತ್ತೆ, ಅದರಲ್ಲಿ ಮೈನಸ್ ಕೊಟ್ಕೊಳ್ತಾ ಬಂತು ಅಂದರೆ ನಿಮಗೆ ಅದು ಇನ್ನೂ ಸ್ಪೀಡು ಕಮ್ಮಿ ಆಗುತ್ತೆ. ನೀವು ಇನ್ನೂ ಡೀಟೈಲಾಗಿ ಇನ್ನೂ ನಿಧಾನಕ್ಕೆ ನೋಡ್ಕೊಳ್ಬೋದು. ನಾನು ಹೇಳೋದ್ರೆ ನಿಮ್ಗೆ ಕಂಪ್ಲೀಟಾಗಿ ಕೇಳಿಸ್ಕೊಂಡು ನಾನು ಹೇಳೋ ರೀತಿನೇ ನೀವು ಫಾಲೋ ಮಾಡ್ತು ಅಂತಂದರೆ ನಿಮ್ಗೆ ಅದು ಅವಶ್ಯಕತೆನೇ ಬರಲ್ಲ. ಈಸಿಯಾಗಿ ಕಂಪ್ಲೀಟ್ ನೀವು ಕ್ಲೀನಾಗಿ ಅರ್ಥನೂ ಮಾಡ್ಕೊಳ್ಬೋದು, ಗಮನ ಇಕ್ಕಿ ನೋಡಬೇಕಾಗತ್ತೆ ಅಷ್ಟೇ. ಇವಾಗ ನೋಡಿ, ನಾನು 12 ಡಬಲ್ ಕ್ರೋಶ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ, ಒಂದು ಹಾಫ್ ಸೈಡು ಅಷ್ಟು, ಇನ್ನೊಂದು ಹಾಫ್ ಸೈಡು. ಈಗ ಇದನ್ನು ಹೇಗೆ ಲಾಕ್ ಮಾಡೋದು ಅಂತ ತೋರಿಸ್ತೀನಿ. ಈಗ ನೋಡಿ, ನಾನು ಏನು 2 ಚೈನ್ ಹಾಕ್ಕೊಂಡಿದ್ದೆ ಸ್ಟಾರ್ಟಿಂಗ್ ಬೀಡ್ ಲಾಕ್ ಮಾಡಿ ಆದಮೇಲೆ 2 ಚೈನ್ ಹಾಕ್ಕೊಂಡಿದ್ದೆ, ಅಲ್ಲಿ ಮೇಲೆ ಕಡೆ ಗ್ಯಾಪ್ ಈಸಿಯಾಗಿ ಕಾಣುತ್ತೆ ನಿಮಗೆ. ಅಲ್ಲೋಗಿ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಬೇಕು. ಈಗ ನೋಡಿ ನಿಮಗೆ ಕಾಣಿಸ್ತಿದ್ಯಾ, ಅಲ್ಲಿ ಮೇಲೆ ಕಡೆ ಗ್ಯಾಪ್ ಕಾಣಿಸ್ತಿದ್ಯಾ, ಅಲ್ಲಿ ಹೋಗಬೇಕು. ಅಲ್ಲಿ ಹೋಗಿ ದಾರಾನ ತೊಗೊಂಡು ಬಂದು ಈ ಕಡೆ ಏನು ಫಸ್ಟು ಇದಿದೆ ಅಲ್ಲಿ ಬೇಕಾದ್ರೆ ನೀವು ಲಾಕು ಮಾಡ್ಕೊಳ್ಬೋದು, ಸ್ಲಿಪ್ ಸ್ಟಿಚ್ಚು ಮಾಡ್ಕೊಳ್ಬೋದು. ಅದೇ ಒಂದೇ ಸತಿ ಅದಕ್ಕೂ ಸೇರಿ ಎಳ್ಕೊಂಬಿಟ್ರೆ ಸ್ಲಿಪ್ ಸ್ಟಿಚ್ ಆಗುತ್ತೆ. ನಿಮ್ಗೆ ಅದು ಬರಲ್ಲ ಅಂತಂದರೆ ಬರದೇ ಇರೋರ್ಗೆ ಈ ರೀತಿ ತೋರಿಸಿದ್ದೀನಿ ಫ್ರೆಂಡ್ಸ್, ಲಾಕ್ ಮಾಡ್ಕೊಳೋದು. ಈ ರೀತಿನೂ ಲಾಕ್ ಮಾಡ್ಕೊಳ್ಬೋದು. ಈಗ ನೋಡಿ, ಕರೆಕ್ಟಾಗಿ ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಯಾರಿಗೆ ಲಾಕ್ ಮಾಡ್ಕೊಳ್ಳಿ. ಅದು ಎಲ್ಲೂ ಸ್ಕಿಪ್ ಮಾಡಬೇಡಿ, ಜಾಸ್ತಿ ಟೈಟು ಮಾಡ್ಕೊಳ್ಬೇಡಿ.
ಜಾಸ್ತಿ ಲೂಸೂ ಮಾಡ್ಕೊಳ್ಬೇಡಿ, ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ನೀಡಲ್ ಹಾಕಿ ದಾರನ ತೊಗೊಂಡು ಬಂದು ಲಾಕ್ ಮಾಡ್ಕೊಳ್ಬೇಕು. ಇಲ್ಲಿ ಏನು ಮಾಡಬೇಕು ಅಂದರೆ 2 ಸಲ ಮಾತ್ರ ಸಿಂಗಲ್ ಕ್ರೋಶ ಮಾಡಿ, ಲಾಕು ಸೇರಿ 2 ಸಲ ಸಿಂಗಲ್ ಕ್ರೋಶ ಮಾಡ್ಕೊಳ್ಬೇಕು. ಮತ್ತೆ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶ ಮಾಡ್ತಾ ಇದ್ದೀನಿ ನೋಡಿ ನಾನು. ಯಾಕೆ ಅಂತಂದರೆ ಈಗ ನೋಡಿ ರಿಂಗ್ ಮುಂಚೆ ಏನು ನಾನು 4 ಸಿಂಗಲ್ ಕ್ರೋಶಸ್ ಮಾಡಿದ್ದೆ, ನಮ್ಗೆ ಅಲ್ಲಿ 4 ಸಿಂಗಲ್ ಕ್ರೋಶಸ್ ಕಾಣಿಸ್ತಾನೆ ಇಲ್ಲ. ಬಿಕಾಸ್ ಅಲ್ಲಿ ರಿಂಗು ಕಂಪ್ಲೀಟ್ ಕವರ್ ಆಗಿಬಿಟ್ಟಿದೆ, 2 ಮಾತ್ರನೇ ಕಾಣಿಸ್ತಾ ಇರೋದು ನಿಮ್ಗೆ. ನೋಡಿ ಅದು ಮುಚ್ಕೊಂಡ್ಬಿಟ್ಟಿದೆ, 4 ಇರೋದು 2 ಮುಚ್ಕೊಂಡ್ಬಿಟ್ಟಿದೆ, 2 ಕಾಣಿಸ್ತಿದೆ ನೋಡಿ, 2 ಕಾಣಿಸ್ತಿದೆ ಅಲ್ವಾ. ಅದಕ್ಕೋಸ್ಕರ ಎಂಡಲ್ಲೂ ಅಷ್ಟೇ 2 ಮಾತ್ರ ಕಾಣಿಸೋ ರೀತಿ 2 ಸಲ ಸಿಂಗಲ್ ಕ್ರೋಶಸ್ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಮಾತ್ರ 4 ಸಿಂಗಲ್ ಕ್ರೋಶಸ್ ಮಾಡಿಕೊಂಡು ಆರ್ಚ್ ಅಂದರೆ ರಿಂಗ್ ಸ್ಟಾರ್ಟ್ ಮಾಡ್ಕೊಳ್ಬೇಕು. ಲಾಸ್ಟಲ್ಲಿ 2 ಸಲ ಸಿಂಗಲ್ ಕ್ರೋಶ ಮಾಡಬೇಕು. ಅಲ್ಲಿಂದ ಒಟ್ಟು 5 ಚೈನ್ಸ್ ಹಾಕೊಂಡ್ಬಿಟ್ಟು 5 ಚೈನ್ಸ್ ನಿಮಗೆ ಕಮ್ಮಿ ಆಯಿತು, ಹತ್ರ ಜಾಸ್ತಿ ಆಯಿತು ಅಂದರೆ 6 ಅಥವಾ 7 ಚೈನ್ಸ್ ಬೇಕಾದ್ರೂ ಹಾಕ್ಕೊಳ್ಬೋದು. ನಾನು 5 ಹಾಕಿ ತೋರಿಸ್ತೀನಿ ಮುದ್ದಾಗೆ, ಕ್ಲೀನಾಗಿ ಡಿಸೈನ್ ಕಾಣಿಸ್ಲಿಕ್ಕೆ ಕಸ್ಟಮರ್ ಡಿಮ್ಯಾಂಡ್ ಇದೆ ಇದರಿಂದ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಹೇಗೆ ಬೇಕಾದ್ರೂ ಆಲ್ಟರ್ ಮಾಡ್ಕೊಳ್ಬೋದು. ಈಗ ನೋಡಿ 5 ಚೈನ್ಸ್ ಹಾಕಿ ಲಾಕ್ ಮಾಡಿ ಆದಮೇಲೆ ಒಟ್ಟು 4 ಸಿಂಗಲ್ ಕ್ರೋಶಸ್ ಮಾಡ್ಕೊಂಡಿದ್ದೀನಿ. ಲಾಕು ಸೇರಿ 4 ಸಿಂಗಲ್ ಕ್ರೋಶಸ್. ಫ್ರೆಂಡ್ಸ್ ನಿಮಗೆ ಇಲ್ಲಿ ಏನಾದರೂ ಎಕ್ಸ್ಟ್ರಾ ಮಾಡ್ಕೊಳ್ತು ಅಂದರೆ ನಿಮ್ಗೆ ಡಿಫ್ರೆನ್ಸ್ ಆಗುತ್ತೆ. ನೆಕ್ಸ್ಟ್ ಲಾಸ್ಟಲ್ಲಿ 3 ಸಿಂಗಲ್ ಕ್ರೋಶಸ್ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ಗಮನ ಇಕ್ಕಿ ನೋಡಿ ಅಂತ ಹೇಳ್ತಾ ಇರೋದು. ಒಟ್ಟು 4 ಸಿಂಗಲ್ ಕ್ರೋಶಸ್ ಮಾಡಿ ಮತ್ತೆ ಲಾಸ್ಟಲ್ಲಿ 2 ಸಲ ಸಿಂಗಲ್ ಕ್ರೋಶಸ್ ಮಾಡಬೇಕು, ಅದು ರಿಂಗ್ ಕಂಪ್ಲೀಟ್ ಆದಮೇಲೆ. ಈಗ ದಾರ ಮೇಲ್ ಮಾಡಬೇಕು 4 ಸಿಂಗಲ್ ಕ್ರೋಶ ಆದಮೇಲೆ. ಆ ರಿಂಗ್ ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ ನೋಡಿ. ಮತ್ತು ಅಲ್ಲಿ ಏನು 2 ಚೈನ್ಸ್ ಹಾಕ್ಕೊಂಡಿದ್ದೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಫುಲ್ ಎಲ್ಲ ಕಂಪ್ಲೀಟ್ ಡೀಟೈಲಾಗಿ ತೋರಿಸಿದ್ದೀನಿ, ಅದಕ್ಕೋಸ್ಕರ ಇದನ್ನು ಸ್ಕಿಪ್ ಮಾಡಿದ್ದೀನಿ ರಿಂಗ್ ಹಾಕ್ಕೊಳ್ಳೋವಾಗ. ಈಗ ನೋಡಿ ಲಾಕ್ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸತಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಲಾಕ್ ಮಾಡಿಕೊಂಡು ಸ್ಯಾರಿಗೆ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೊಬೇಕು, ಎಲ್ಲಿಗೆ ಬರುತ್ತೋ ಸ್ಯಾರಿಗೆ ಲಾಕ್ ಮಾಡಿ. ನೋಡಿ 2 ತಾನೇ ಕಾಣಿಸ್ತಿದೆ ಈ ಕಡೆ, ಅದಕ್ಕೋಸ್ಕರ ಈ ಸೈಡು ಸಹ 2 ಸಿಂಗಲ್ ಕ್ರೋಶಸ್ ಮಾಡ್ಕೊಳ್ಬೇಕು. ಸಿಂಗಲ್ ಕ್ರೋಶಸ್ ಅಥವಾ ಲಾಕ್ ಅಂತಲೂ ಕರಿಬೋದು ಫ್ರೆಂಡ್ಸ್. ನೋಡಿ 2 ಸಲ ಸಿಂಗಲ್ ಕ್ರೋಶಸ್ ಮಾಡ್ಕೊಂಡಿದ್ದೀನಿ ನಾನು. ಒಂದೇಳೆನೂ ಮಿಸ್ ಮಾಡಬೇಡಿ. ಅಲ್ಲಿಂದ ಮತ್ತೆ 5 ಚೈನ್ಸ್ ಹಾಕೊಂಡ್ಬಿಟ್ಟು ಮತ್ತೆ 4 ಸಿಂಗಲ್ ಕ್ರೋಶಸ್ ಮಾಡ್ಕೊಳ್ಬೇಕು. ಅದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು. ಸ್ಟಾರ್ಟಿಂಗಲ್ಲಿ 4, ಎಂಡಲ್ಲಿ 2 ಸಿಂಗಲ್ ಕ್ರೋಶಸ್ ಮಾಡ್ಕೊಳ್ಬೇಕು. ಮಧ್ಯ ಆರ್ಚ್ನ 12, ಆ ಕಡೆ 12 ಈ ಕಡೆ 12, ಆಫ್ ರಿಂಗು 12 ಡಬಲ್ ಕ್ರೋಶ, ಇನ್ ಆಫ್ ರಿಂಗು 12 ಡಬಲ್ ಕ್ರೋಶ. ಅದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ನಿಮ್ಮ ಕುಚ್ಚು ಹಾಕೋಕ್ಕೆ ಕಮ್ಮಿ ಜಾಗ ಆಯಿತು ಅಂತಂದರೆ 7 ಅಥವಾ 6 ಚೈನ್ಸ್ ಬೇಕಾದ್ರೆ ಹಾಕ್ಕೊಳ್ಬೋದು. ನೋಡಿ ಇಲ್ಲಿ ನಾನು 4 ಸಿಂಗಲ್ ಕ್ರೋಶಸ್ ಮಾಡ್ತಾ ಇದ್ದೀನಿ, ಎಂಡಲ್ಲಿ 2 ಮಾತ್ರ ಮಾಡಿದ್ದೀನಿ. ಎಂಡ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಸ್ಕಿಪ್ ಮಾಡಬೇಡಿ. ನೋಡಿ ಇದೇ ರೀತಿ ಕಂಟಿನ್ಯೂ ಸ್ಯಾರಿ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಪೂರ್ತಿ ಸ್ಯಾರಿನೂ ಅಷ್ಟೇ ಒಂದೇ ಸಮ ಮಾಡ್ಕೊಳ್ಬೇಕು, ಒಂದು ಎಲ್ಲೂ ಸ್ಕಿಪ್ ಮಾಡಬೇಡಿ. ನೋಡಿ ಎಂಡಲ್ಲೂ ಅಷ್ಟೇ ಸ್ಟಾರ್ಟಿಂಗಲ್ಲಿ 4 ಸಿಂಗಲ್ ಕ್ರೋಶಸ್ ಮಾಡಿದ್ದೀನಿ. ಆಮೇಲೆ ರಿಂಗ್ನ 12 ಒಟ್ಟು 24 ಡಬಲ್ ಕ್ರೋಶಸ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಫುಲ್ ರಿಂಗು. ಮತ್ತು ಎಂಡಲ್ಲಿ 2 ಸಲ ಸಿಂಗಲ್ ಕ್ರೋಶಸ್ ಮಾಡಿದ್ದೀನಿ. ಆಮೇಲೆ 5 ಚೈನ್ಸ್ ಹಾಕ್ಕೊಂಡು ಅಲ್ಲಿ ಗ್ಯಾಪ್ ಸ್ವಲ್ಪ ಜಾಸ್ತಿ ಇತ್ತು ಅಂತ 3 ಸಲ ಸಿಂಗಲ್ ಕ್ರೋಶಸ್ ಮಾಡ್ಕೊಂಡಿದ್ದೀನಿ. ಅದು ಎಂಡ್ ಕ್ಲೀನಾಗಿ ಮಾಡ್ಕೊಳ್ಬೇಕಲ್ವ, ಅದಕ್ಕೋಸ್ಕರ. ಆಮೇಲೆ 2-3 ಚೈನ್ಸ್ ಎಕ್ಸ್ಟ್ರಾ ಹಾಕ್ಕೊಂಡ್ಬಿಟ್ಟು ನೀಡಲ್ನ ಅಲ್ಲೇ ಇಟ್ಕೊಳ್ಬೇಕು, ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡಿಬಿಟ್ಟು ಥ್ರೆಡ್ನ ಕಟ್ ಮಾಡಿಬಿಟ್ಟು ದಾರನ ಮೇಲೆ ಕೇಳ್ಕೊಳ್ಬೇಕು ಫ್ರೆಂಡ್ಸ್. ಆವಾಗ ಸೆಕ್ಯೂರ್ ಆಗಿರುತ್ತೆ, ಲಾಕ್ ಆಗುತ್ತೆ ಅದು ದಾರ. ಅದಕ್ಕೋಸ್ಕರ ಈ ರೀತಿ ತೋರಿಸ್ತಾ ಇದ್ದೀನಿ, ಬಿಟ್ಕೊಳೋ ಚಾನ್ಸಸ್ ಕಮ್ಮಿ ಹಿಂಗಿದ್ದಾಗ. ನೆಕ್ಸ್ಟ್ ಸ್ಟೆಪ್ ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಾನು ಸೆರಫ್ ಕಲರ್ ಏನು ಕಲರ್ ಇದೆ ಪಿಂಕ್ ಕಲರು, ಅದನ್ನು 6 ಎಳೆ ಸುತ್ತಿ ಇಟ್ಕೊಂಡಿದ್ದೀನಿ. ಅದೇ ರೀತಿ ಗಂಟಾಕಿ ಇಟ್ಕೊಂಡಿದ್ದೀನಿ. ಸೇಮ್ ನೀಡಲ್ ಯೂಸ್ ಮಾಡ್ತಾ ಇದ್ದೀನಿ 10-0.75 mm. ಬೇಕಾದ್ರೆ ನೀವು 11 ಯೂಸ್ ಮಾಡ್ಕೊಳ್ಬೋದು. ಈ ರೀತಿ ನಾನು ಮ್ಯಾಟ್ ಫಿನಿಶ್ ಬೀಡ್ಸ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬ್ಲೌಸ್ ವರ್ಕ್ ಮಾಡೋ ಬೀಡ್ಸ್ ನಾನು ತೋರಿಸ್ತಾ ಇರೋದು. ಬ್ರೈಡಲ್ ಡಿಸೈನ್ ಆಗಿರೋದ್ರಿಂದ ಕಪ್ಪಾಗೋದು ಬೇಡ ಅಂತ ಬ್ಲೌಸ್ಗೆ ಏನು ವರ್ಕ್ ಮಾಡ್ತಾರೋ ಅದೇ ಬೀಡ್ಸ್ನ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಮ್ಯಾಟ್ ಫಿನಿಶು ಆ್ಯಂಟಿಕ್ ಬೀಡ್ಸ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ ಗಂಟು ಹಾಕಿರೋದು ಏನಿದೆ ಸ್ಟಾರ್ಟಿಂಗ್ ಸೇಮ್ ರೈಟ್ ಸೈಡನ್ನೇ ಸ್ಟಾರ್ಟ್ ಮಾಡ್ಕೊಳ್ಬೇಕು. ನೀಡಲ್ನ ಇಟ್ಬಿಟ್ಟು ಲಾಕ್ ಮೇಲೆ ಒಂದು ಲಾಕ್ ಮಾಡ್ಕೊಳ್ಬೇಕು. ಗಂಟನ್ನ ಹಿಂದೆಗಡೆ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು, ಲಾಕ್ ಮೇಲೆ ಒಂದು ಲಾಕ್ ಮಾಡ್ಕೊಳ್ಬೇಕು. ನೋಡಿ ನಿಮ್ಗೆ ಈಸಿಯಾಗಿ ಕಾಣುತ್ತೆ, ಏನು ಕಷ್ಟ ಅನಿಸಲ್ಲ. ಪಕ್ಕದಲ್ಲೇ ಅಂದರೆ 5 ಚೈನ್ ಗ್ಯಾಪಲ್ಲೂ ಇನ್ನೊಂದು ಸಿಂಗಲ್ ಕ್ರೋಶಸ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಅದು ಬಿಟ್ಕೊಳ್ಬಾರ್ದಲ್ವಾ ಗಂಟು, ಅದಕ್ಕೋಸ್ಕರ ಸಿಂಗಲ್ ಕ್ರೋಶಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನೀವಿಲ್ಲಿ ಚೈನ್ ಬೇಕಾದ್ರೂ 5 ಚೈನ್ಸ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಬೋದು. ನನಗೆ ಫಿನಿಶಿಂಗ್ ಚೆನ್ನಾಗಿ ಬರಲಿ, ಬ್ರೈಡಲ್ ಖುಷಿ ಪಡಲಿ, ಚೆನ್ನಾಗಿ ಬಂದಿದೆ ಅಂತ ಅನ್ನೋಕ್ಕೋಸ್ಕರ
5 ಚೈನ್ ಇರೋ ಕಡೆನೂ ಸಿಂಗಲ್ ಕ್ರೋಶಸ್ ಮಾಡ್ಕೊಳ್ತಾ ಇದ್ದೀನಿ. 5 ಚೈನ್ ಇರೋ ಕಡೆ ಒಟ್ಟು 5 ಸಿಂಗಲ್ ಕ್ರೋಶಸ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಎಷ್ಟು ಚೈನ್ಸ್ ಹಾಕ್ತಿರೋ ಆ ಗ್ಯಾಪಲ್ಲಿ ಎಷ್ಟು ಸಿಂಗಲ್ ಕ್ರೋಶಸ್ ಹಿಡಿಯುತ್ತೋ ಅಷ್ಟು ಸಿಂಗಲ್ ಕ್ರೋಶಸ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಆಮೇಲೆ ಈ ಲಾಕ್ ಏನಿದೆ, ಫಸ್ಟ್ ಲಾಕು ಮತ್ತು ಸೆಕೆಂಡ್ ಲಾಕು ಸಿಂಗಲ್ ಕ್ರೋಶಸ್ಸು, ಅದ್ರ ಮಧ್ಯೆ ಒಂದು ಗ್ಯಾಪ್ ಕಾಣಿಸ್ತಿದೆ ನೋಡಿ, ಅಲ್ಲೋಗಿ ದಾರಾನ ತೊಗೊಂಡು ಬಂದು ಒಂದು ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಗೆ ಈಸಿಯಾಗಿ ಕಾಣುತ್ತೆ. 6 ಎಳೆ ಸಮೇತನೂ ತೊಗೊಳ್ಬೇಕು. ಸ್ವಲ್ಪ ಇಲ್ಲಿ ಕಷ್ಟ ಅನಿಸ್ಬೋದು ಲಾಕ್ ಮಾಡೋಕ್ಕೆ, ಪೇಷನ್ಸಿಂದ ಮಾಡ್ಕೊಳ್ಳಿ. ಈಗ ನೋಡಿ ನಾವು ಹೆಂಗೆ ಮಧ್ಯ ತೊಗೊಳ್ಬೇಕು ಅಂತಂದರೆ, ಅಲ್ಲಿ ಮಧ್ಯ ಏನು ನಮ್ಗೆ ಕಾಣಿಸ್ತಿದೆ ನೋಡಿ, ನಾವು ಬೀಳಾಕಿ ಲಾಕ್ ಮಾಡಿದ್ದೀವಲ್ಲ, ಹಿಂದೆಗಡೆ ಅಲ್ಲಿ ದಾರ ಕಾಣಿಸ್ತಾ ಇರುತ್ತೆ, ಅದ್ರ ಮಧ್ಯ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿ ಹೋಗಿ ದಾರಾನ ತೊಗೊಂಡು ಬಂದು ಒಂದು ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಅದು ನಮಗೆ ಸೆಂಟರ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಇದನ್ನು ನೋಡಿಕೊಂಡು ಪೇಷನ್ಸಿಂದ ಮಾಡ್ಕೊಳ್ಳಿ. ಇದು ಸ್ಕಿಪ್ ಆಯಿತು ಅಂತಂದರೆ ನಮಗೆ ಬೀಡ್ಸ್ ಹಾಕ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಈಗ ಒಂದ್ಸಲ ಅಲ್ಲಿ ಸಿಂಗಲ್ ಕ್ರೋಶಸ್ ಮಾಡ್ಕೊಂಡಿದ್ದೀನಿ. ದಾರ ಅಲ್ಲಿಂದ ಮೇಲ್ ಮಾಡಿಬಿಟ್ಟು ನಾನು ಏನು 3 mm ಬೀಡ್ಸ್ ತೋರಿಸ್ದೆ ಅದನ್ನು ಒಂದು ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಇನ್ಸರ್ಟ್ ಮಾಡಿ ಆದಮೇಲೆ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ಬೇಕು. ಅದ್ರ ಪಕ್ಕದಲ್ಲಿ ಏನು ಗ್ಯಾಪ್ ಕಾಣಿಸಿದೆ ಮೇಲೆಗಡೆ ನಿಮ್ಗೆ ಕಾಣಿಸ್ತಿದ್ಯಾ, ಅಲ್ಲಿ ಹೋಗಿ ಡಬಲ್ ಕ್ರೋಶಾ ಮೇಲೆಗಡೆ ಗ್ಯಾಪ್ ಕಾಣಿಸ್ತಿದ್ಯಾ, ಅಲ್ಲಿ ಹೋಗಿ ದಾರಾನ ತೊಗೊಂಡು ಬಂದು ನೀಡಲ್ ಮೇಲೆ 3 ದಾರ ಆಗಿರುತ್ತೆ, 3 ದಾರಕ್ಕೂ ಸೇರಿ 1 ದಾರನ ಎಳ್ಕೊಳ್ಬೇಕಾಗತ್ತೆ ಫ್ರೆಂಡ್ಸ್. 3 ದಾರಕ್ಕೂ ಸೇರಿ 1 ದಾರ ಎಳ್ಕೊಳ್ಬೇಕು. ಅದನ್ನ ಹಾಫ್ ಡಬಲ್ ಕ್ರೋಶಾ ಅಂತ ಕರೀತಾರೆ. ಹಾಫ್ ಡಬಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ. ನಿಮ್ಗೆ ಇದು ಸ್ವಲ್ಪ ಕಷ್ಟ ಆಯಿತು ಅಂತಂದರೆ ಸಿಂಗಲ್ ಲಾಕ್ ಬೇಕಾದ್ರು, ಸಿಂಗಲ್ ಕ್ರೋಶಸ್ ಬೇಕಾದ್ರೂ ಮಾಡ್ಕೊಳ್ಬೋದು. ನಮಗೆ ಥಿಕ್ನೆಸ್ ಕಾಣಿಸ್ಲಿ, ಈ ಕಲರು ಜಾಸ್ತಿ ಯೂಸ್ ಮಾಡಿಲ್ಲ ಅಲ್ವಾ, ನಮಗೆ ಆರ್ಚಲ್ಲೂ ಸಹ ಥಿಕ್ನೆಸ್ ಕಾಣಿಸ್ಲಿ ಅನ್ನೋ ಕಾರಣಕ್ಕೆ ಇಲ್ಲಿ ಹಾಫ್ ಡಬಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ ನಾನು. ನೀವು ಬೇಕಾದರೆ ನಮಗೇನು ಆ ಕಲರ್ ಕಾಣಿಸ್ತಿದ್ರು ಪರವಾಗಿಲ್ಲ, ನಮ್ಗೆ ಇದು ಕಷ್ಟ ಆಗ್ತಿದೆ ಹಾಕೋಕ್ಕೆ ಅಂತಂದರೆ ಸಿಂಗಲ್ ಕ್ರೋಶಸ್ಸು ಹಾಕ್ಕೊಳ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ನೋಡಿ, ಬೀಡ್ ಹಾಕ್ಕೊಂಡೆ, ನೀಡ ಮೇಲೆ ಒಂದ್ಸಲ ದಾರ ಸುತ್ಕೊಂಡೆ, ಒಂದು ಸ್ಕಿಪ್ ಮಾಡಬಾರ್ದು, ಪಕ್ಕದಲ್ಲೇ ಗ್ಯಾಪ್ ಏನು ಕಾಣಿಸುತ್ತೆ ಅಲ್ಲೋಗಿ ದಾರಾನ ತೊಗೊಂಡು ಬಂದು 3ಕ್ಕೂ ಸೇರಿ ಒಂದನ್ನು ಎಳ್ಕೊಳ್ಬೇಕಾಗತ್ತೆ ಫ್ರೆಂಡ್ಸ್. ನೋಡಿ ಏನು ಕಾಣಿಸ್ತಿದೆ ನಿಮಗೆ, 3ಕ್ಕೂ ಸೇರಿ ಎಳ್ಕೊಳ್ಬೇಕಾಗತ್ತೆ. ಈಗ ಮತ್ತೆ ದಾರ ಮೇಲ್ ಮಾಡ್ಕೊಳ್ಬೇಕು. ನೀವು ಒಂದೊಂದೇ ಬೀಡ್ಸ್ ಇನ್ಸರ್ಟ್ ಮಾಡ್ಕೊಳ್ಬೋದು. ನಿಮ್ಗೆ ಕಷ್ಟ ಆಯಿತು ಅಂತಂದರೆ ನೋಡಿಕೊಂಡು ನೀವು ಮಾಡ್ಕೊಳ್ಳಿ. ಒಂದೊಂದೇ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಬೇಕಾಗತ್ತೆ. ಒಂದು ಬೀಡ್ ಇನ್ಸರ್ಟ್ ಮಾಡ್ಕೊಳ್ಬೇಕು. 6 ಎಳೆ ಸಮೇತಗೂ ಸೇರಬೇಕದು, ಒಂದು ಸ್ಕಿಪ್ ಮಾಡಬಾರ್ದು, ಒಂದೆಳೆನೂ ಸ್ಕಿಪ್ ಮಾಡಬಾರ್ದು. ಮತ್ತು ದಾರ ನೀಡಲ್ ಮೇಲೆ ದಾರ ಸುತ್ಕೊಳ್ಬೇಕು. ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡು ಬಂದು 3ಕ್ಕೂ ಸೇರಿ ಒಂದು ಹಾಫ್ ಡಬಲ್ ಕ್ರೋಶಾ ಮಾಡ್ಕೊಳ್ಬೇಕಾಗತ್ತೆ. ಮತ್ತು ದಾರ ಮೇಲ್ ಮಾಡ್ಕೊಳ್ಬೇಕು, ಒಂದು ಬೀಡ್ ಇನ್ಸರ್ಟ್ ಮಾಡ್ಕೊಳ್ಬೇಕು, ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ಬೇಕು, ಪಕ್ಕ ಡಬಲ್ ಕ್ರೋಶಾ ಮೇಲೆಗಡೆ ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡು ಬಂದು 3ಕ್ಕೂ ಸೇರಿ ಒಂದು ಹಾಫ್ ಡಬಲ್ ಕ್ರೋಶಾ ಮಾಡ್ಕೊಳ್ಬೇಕು. ಮತ್ತೆ ಬೀಡ್ ಇನ್ಸರ್ಟ್ ಮಾಡ್ಕೊಳ್ಬೇಕು. ಕಷ್ಟ ಆಯಿತು ಅಂದರೆ ಲೆಫ್ಟ್ ಹ್ಯಾಂಡಲ್ಲಿ ಈ ರೀತಿ ಎಳ್ಕೊಳ್ಳಿ, 6 ಎಳೆ ಸಮೇತನೂ ಬರಬೇಕದು. ಪಕ್ಕದಲ್ಲೇ ಹೋಗಿ ದಾರನ ತೊಗೊಂಡು ಬಂದು 3ಕ್ಕೂ ಸೇರಿ ಒಂದನ್ನು ಎಳ್ಕೊಳ್ಬೇಕಾಗತ್ತೆ. ಮತ್ತೆ ದಾರ ಮೇಲ್ ಮಾಡಿ, ಮತ್ತು ನೀಡಲ್ಗೆ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಮತ್ತು 6 ಎಳೆ ದಾರಕ್ಕೆ ಒಂದು ಬೀಡ್ ಇನ್ಸರ್ಟ್ ಮಾಡ್ಕೊಳ್ಳಿ. ಮತ್ತು ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ಳಿ, ಹಾಫ್ ಡಬಲ್ ಕ್ರೋಶಾ ಮಾಡ್ಕೊಳ್ಳಿ. ಒಟ್ಟು ಅಲ್ಲೂ ಸಹ ಎಷ್ಟು ಬರುತ್ತೆ ಅಂತ ಸ್ಟಾರ್ಟಿಂಗಲ್ಲಿ ಹೇಳ್ತೀನಿ. ಅದೇ ರೀತಿ ಫುಲ್ ಸ್ಯಾರಿನೂ ಕಂಪ್ಲೀಟಾಗಿ ಅಷ್ಟೇ ಮಾಡ್ಕೊಳ್ಬೇಕಾಗತ್ತೆ. ನೀವು ಎಣಿಸ್ಕೊಂಡು ಮಾಡ್ಕೊಂಡ್ರೇ ಅಷ್ಟೇ ಫ್ರೆಂಡ್ಸ್ ನಿಮಗೆ ಫಿನಿಶಿಂಗ್ ಅನ್ನೋದು ಬರೋದು. ಅದಕ್ಕೋಸ್ಕರನೇ ಪದೇ ಹೇಳ್ತಾ ಇದ್ದೀನಿ, ಸ್ಕಿಪ್ ಮಾಡಬೇಡಿ ಅವೆಲ್ಲ. ಅದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಅಲ್ಲಿ ಗ್ಯಾಪ್ ಕಾಣೋವರೆಗೂ. ನಿಮಗಿದು ನಮ್ಗೆ ಅದು ಗೊತ್ತಾಗಲ್ಲ ಅಂತಂತಂದರೆ ನಾನು ಎಷ್ಟು ಬೀಡ್ಸ್ ಹೇಳ್ತೀನೋ ಅಷ್ಟು ಬೀಡ್ಸ್ ಗ್ಯಾಪ್ ಕೊಟ್ಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳಿ, ಆವಾಗ ಈಸಿ ಆಗುತ್ತೆ ನಿಮಗೆ. ನಮ್ಗೆ ಅದು ಮಧ್ಯೆ ಗೊತ್ತಾಗ್ತಾ ಇಲ್ಲ ಹೇಗೆ ತೊಗೊಳ್ಳೋದು ಅಂತಂದರೆ ನಾನು ಹೇಳೋ ರೀತಿ ಮಾಡಿದ್ರೆ ನಿಮಗೆ ಮಧ್ಯ ಈಸಿಯಾಗಿ ಸಿಗುತ್ತೆ. ಒಟ್ಟು ಎಷ್ಟು ಬೀಡ್ಸ್ನ ಸ್ಕಿಪ್ ಮಾಡಿಕೊಂಡು ಈ ಕಡೆಯಿಂದ ಎಣಿಸ್ಕೊಂಡು ಲೆಫ್ಟ್ ಸೈಡಿಂದ ಆವಾಗ ಅದು ಬಿಟ್ಕೊಳ್ತು ಅಂತಂದರೆ ಸ್ಟಾರ್ಟಿಂಗಲ್ಲಿ ಮಧ್ಯ ಈಸಿಯಾಗಿ ಸಿಗುತ್ತೆ ನಿಮಗೆ. ಒಟ್ಟು ಇಲ್ಲಿ 12 ಡಬಲ್ ಕ್ರೋಶಾ ಮೇಲೆಗಡೆ ಒಟ್ಟು 12 ಹಾಫ್ ಡಬಲ್ ಕ್ರೋಶಾ ಬೀಡ್ಸು ಹಿಡಿತಿದೆ ನಮಗೆ. ನೋಡಿ, ಒಂದೆಳೆ ಸ್ಕಿಪ್ ಆಗೋ ಚಾನ್ಸಸ್ ಇರುತ್ತೆ. ಈ ರೀತಿ ಮಿಸ್ ಮಾಡಬೇಡಿ, ತೆಗೆದ್ಬಿಟ್ಟು
ತೆಗೆದ್ಬಿಟ್ಟು ಹಾಕಿದ್ರೂ ಪರವಾಗಿಲ್ಲ, ಈ ರೀತಿನೇ ಮಾಡ್ಕೊಳ್ಬೇಕಾಗತ್ತೆ. ನೀವು ಒಂದೆಳೆ ಸ್ಕಿಪ್ ಮಾಡಬಾರ್ದು. ನೋಡಿ ಇದೇ ರೀತಿ ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ಎಂಡಲ್ಲಿ ಸ್ವಲ್ಪ ಹಾಕೋದು ಕಷ್ಟ ನಿಮಗೆ, ನಿಧಾನಕ್ಕೆ ಪೇಷನ್ಸಿಂದ ಹಾಕ್ಕೊಳ್ಳಿ. ನೋಡಿ ಎಷ್ಟು ಹಿಡಿದಿದೆ ಅಂತ ತೋರಿಸ್ತೀನಿ ನಾನೀಗ. 1 2 3 4 5 6 7 8 9 10 11 12 ಒಟ್ಟು 12 ಬೀಡ್ಸ್ ಆಫ್ ಡಬಲ್ ಕ್ರೋಶ ಹಿಡಿದಿದೆ. ನೋಡಿ ಥಿಕ್ನೆಸ್ ಹೇಗೆ ಕಾಣಿಸ್ತಿದೆ ನಿಮ್ಗೆ, ಆ ಕಲರು ಪಿಂಕ್ ಕಲರು, ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಳ್ಳಿ ಅಂತ ಹೇಳಿದ್ದು. ಈಗ ನೋಡಿ ನಾವೇನು 2 ಸಿಂಗಲ್ ಕ್ರೋಶಸ್ ಮಾಡಿದ್ದೀವಿ, ಮಧ್ಯ ಏನು ಗ್ಯಾಪ್ ಕಾಣಿಸ್ತಿದೆ ಅದ್ರ ಮೇಲೆ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಸ್ಟಾರ್ಟಿಂಗಲ್ಲೂ ಅದೇ ರೀತಿ ಅಲ್ವಾ ಮಾಡಿದ್ದು ನಾವು, ಹಾಗೇನೆ ಎಂಡಲ್ಲೂ ಅದೇ ರೀತಿ ಮಾಡ್ಕೊಳ್ಬೇಕಾಗತ್ತೆ. ಮತ್ತೆ ಇಲ್ಲೂ ಸಹ 5 ಚೈನ್ ಇರೋ ಕಡೆ ನೀವು ಬೇಕಾದ್ರೆ ಚೈನ್ಸ್ ಬೇಕಾದ್ರೂ ಹಾಕೊಳ್ಬೋದು. ನಾನಿಲ್ಲಿ ಫಿನಿಶಿಂಗ್ ಚೆನ್ನಾಗಿ ಕಾಣಲಿ ಅಂತ ಸಿಂಗಲ್ ಕ್ರೋಶಸ್ ಮಾಡ್ಕೊಳ್ತಾ ಇದ್ದೀನಿ. ಫಿನಿಶಿಂಗ್ ಚೆನ್ನಾಗಿ ಕಾಣುತ್ತೆ ಈ ರೀತಿ ಮಾಡ್ಕೊಂತು ಅಂದರೆ. 5 ಚೈನ್ ಗ್ಯಾಪಲ್ಲಿ ಒಟ್ಟು 5 ಸಿಂಗಲ್ ಕ್ರೋಶಸ್ ಮಾಡ್ಕೊಳ್ಬೇಕಾಗತ್ತೆ. 5 ಸಿಂಗಲ್ ಕ್ರೋಶಸ್ ಮಾಡ್ಕೊಳ್ಳಿ. ಮತ್ತೆ ಅಲ್ಲಿಂದ ಏನು 2 ಸಿಂಗಲ್ ಕ್ರೋಶ ಮಧ್ಯ ಗ್ಯಾಪ್ ಕಾಣಿಸಿದೆ ಅಲ್ಲಿ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಅಲ್ಲಿ ಲಾಕ್ ಆದಮೇಲೆ 6 ಎಳೆ ಸಮೇತನೂ ತಗೊಳ್ಬೇಕು. ಇಲ್ಲಿ ನೋಡಿ ಮಧ್ಯ ನೋಡಿಕೊಂಡು ಆ ಕಡೆಯಿಂದ ಬೇಕಾದ್ರೆ ಎಣ್ಸ್ಕೊಂಡು ನೀವು ಮಾಡ್ಕೊಳ್ಬೋದು. ಇಲ್ಲ ನಮ್ಗೆ ಮಧ್ಯ ಕಾಣಿಸ್ತಿದೆ ಈಸಿಯಾಗಿ ಗೊತ್ತಾಗ್ತಿದೆ ಅಂತಂದರೆ ಈ ರೀತಿನೂ ಮಾಡ್ಕೊಳ್ಬೋದು. ಫಸ್ಟು ಒಂದು ಲಾಕ್ ಮಾಡ್ಕೊಳ್ಬೇಕು, ಆಮೇಲೆ ಬೀಡ್ ಸ್ಟಾರ್ಟ್ ಮಾಡ್ಕೊಳ್ಬೇಕು. ನೋಡಿ ಎಂಡ್ ಈ ರೀತಿ ಮಾಡ್ಕೊಂಡಿದ್ದೀನಿ. ಒಟ್ಟು 12 ಆಫ್ ಡಬಲ್ ಕ್ರೋಶ ಬೀಡ್ ಹಾಕೊಂಡಿದ್ದೀನಿ ಸೆಕೆಂಡ್ ಅಂತಗೂ ಸೆಕೆಂಡ್ ಆರ್ಚ್ಗೂ. ನೋಡಿ ಈ ರೀತಿ ಬಂದಿದೆ. ಎಂಡಲ್ಲೂ ಅಷ್ಟೇ 1 2 3 4 5 6 7 8 9 10 11 12 ಎಂಡಲ್ಲೂ ಅಷ್ಟೇ 12 ಆಫ್ ಡಬಲ್ ಕ್ರೋಶ ಬೀಡ್ ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ. ಮತ್ತೆ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮೇಲೆ ಮತ್ತೆ 5 ಸಿಂಗಲ್ ಕ್ರೋಶಸ್ ಮಾಡ್ಕೊಂಡಿದ್ದೀನಿ. ಮತ್ತೆ 3 ಸಲ ಮಾಡಿದ್ನಲ್ವ, ಅದಕ್ಕೋಸ್ಕರ 2 ಸಲ ಇಲ್ಲಿ ಲಾಕ್ ಮಾಡಿಕೊಂಡು 2-3 ಚೈನ್ಸ್ ಎಕ್ಸ್ಟ್ರಾ ಹಾಕ್ಕೊಂಡ್ಬಿಟ್ಟು ಅಲ್ಲಿ ನೀಡಲ್ನ ಬ್ಯಾಲೆನ್ಸ್ ಮಾಡಿ ದಾರನ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಕಟ್ ಮಾಡಿ ದಾರನ ಮೇಲೆ ಕೇಳ್ಕೊಳ್ಬೇಕು. ಇದನ್ನ ಟೈಟ್ ಮಾಡ್ಕೊಳ್ಬೇಕು. ಇದು ಮೇಲೆಗಡೆ ಬೀಡ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಇದು ನೋಡಿ ಈಗ ಮುಕ್ಕಾಲು ಡಿಸೈನ್ ಕಂಪ್ಲೀಟ್ ಆಗಿದೆ, ಇನ್ನು ಕಾಲು ಭಾಗ ಡಿಸೈನ್ ಬಾಕಿ ಇದೆ. ಹೇಗೆ ಕಂಪ್ಲೀಟ್ ಮಾಡೋದು ಅಂತ ತೋರಿಸ್ತೀನಿ, ಸ್ಕಿಪ್ ಮಾಡಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇಲ್ಲಿ ಮಧ್ಯ ಒಂದು ಬೀಡ್ ಬರುತ್ತೆ, ಜುಮ್ಕಾ ಡಿಸೈನ್ ಅಂತ ಹೇಳಿದ್ನಲ್ವ ಸ್ಟಾರ್ಟಿಂಗಲ್ಲೇ, ಅಲ್ಲಿ ಬೀಡ್ ಹಾಕಿದ್ರೇ ಎಲಿಗೆಂಟಾಗಿ ಕಾಣೋದು. ನೋಡಿ ಸ್ಟಾರ್ಟಿಂಗಲ್ಲಿ ಹಾಕಿದ್ದೀನಲ್ವ, ಈ ರೀತಿ ಬೀಡ್ ಹಾಕ್ಕೊಳ್ಬೇಕಾಗತ್ತೆ. ಅದನ್ನು ಹೇಗೆ ಹಾಕೋದು ಅಂತ ನೋಡೋಣ. ಎಲ್ಲದಕ್ಕೂ ಅದೇ ರೀತಿ ಹಾಕ್ಕೊಳ್ಬೇಕಾಗತ್ತೆ. ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಾನು ಅದೇನು ರಿಂಗ್ ಕಲರ್ ಇದೆ ಅದನ್ನು 4 ಎಳೆ ಸೂಜಿಗೆ ಹಾಕಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೂಜಿಗೆ ಹಾಕಿ ಈ ರೀತಿ ಗಂಟಾಕಿ ಇಟ್ಕೊಂಡಿದ್ದೀನಿ. ಇದನ್ನು ಎಮ್ಮಿಂಗ್ ಸೂಜಿ ತೊಗೊಂಡಿದ್ದೀನಿ ನಾನು, ಸಣ್ಣದು, ಬಿಕಾಸ್ ಅಲ್ಲಿ ಹಿಡಿಯೋದು ಕಷ್ಟ ಸ್ಯಾರಿಗೆ. ಇದು ನೋಡಿ ಈ ಕಡೆಯಿಂದ 6 ಆ ಕಡೆಯಿಂದ 6 ಸ್ಕಿಪ್ ಮಾಡಿಕೊಂಡು ಮಧ್ಯಕ್ಕೆ ನೋಡಿಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡಿರಿ. ಬ್ಯಾಕ್ ಸೈಡಿಂದ ಹೋಗಿ ಅಲ್ಲಿ ಮಧ್ಯ ಏನು ಕಾಣಿಸುತ್ತೆ ಅಲ್ಲಿಂದ ನೀಡಲ್ ಹಾಕ್ಕೊಳ್ಬೇಕು. ಗಂಟು ಹಿಂದೆಗಡೆ ಬರಬೇಕು, ನಮಗೆ ಕಾಣಿಸ್ಬಾರ್ದು ಗಂಟು, ಅದಕ್ಕೋಸ್ಕರ ಈ ರೀತಿ ಒಂದು ಬೀಡ್ ನಾವು ಸೇಮ್ ಏನು ಕೆಳಗಡೆ ಹಾಕ್ಕೊಂಡಿದ್ದೀವಿ 3mm ಬೀಡ್ಸು ಅದನ್ನೇ ಸೂಜಿಗೆ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೂಜಿಗೆ ಇನ್ಸರ್ಟ್ ಮಾಡಿಕೊಂಡು ಸೇಮ್ ಪಾಯಿಂಟ್ ಅಲ್ಲಿ ಏನು ಎಳ್ಕೊಂಡಿದ್ದೀವಿ ನಾವು ದಾರನ 12 ಮಧ್ಯ ಏನು 6th ಡಬಲ್ ಕ್ರೋಶ ಮಧ್ಯ ಅದ್ರ ಮೇಲೆಗಡೆ ಒಂಚೂರು ಗ್ಯಾಪ್ ಬಿಟ್ಕೊಂಡು ನೀಡಲ್ನ ಹಿಂದಕ್ಕೆ ಹಾಕ್ಕೊಂಡಿದ್ದೀನಿ. ಮತ್ತೆ ಹಿಂದೆಗಡೆಯಿಂದ ಮುಂದಕ್ಕೆ ಎಳ್ಕೊಳ್ಬೇಕು. ಬೀಡ್ ಕೆಳಗಡೆಯಿಂದ ದಾರನ ಎಳ್ಕೋಬೇಕಾಗತ್ತೆ. ನೋಡಿ ಕಾಣಿಸ್ತಿದ್ಯಾ ನಿಮಗೆ, ಕೆಳಗಡೆಯಿಂದ ಎಳ್ಕೊಂಡು ಟೈಟ್ ಮಾಡ್ಕೊಳ್ಬೇಕು. ಈಗ ಬೀಡ್ ಒಳಗಡೆ ಹಾಸಿ ಗ್ಯಾಪ್ ಇರುತ್ತಲ್ವ, ಓಲ್ ಇರುತ್ತಲ್ವ, ಅಲ್ಲೋಗಿ ಸೇಮ್ ಮೇಲೆಗಡೆಯಿಂದ ಎಳ್ಕೊಳ್ಬೇಕಾಗತ್ತೆ. ಈಗ ಹಿಂದೆಗಡೆ ಸೇಮ್ ಎಮ್ಮಿಂಗ್ ಮಾಡಿದಾಗ ಹೇಗೆ ಮಾಡ್ತೀವಿ ನಾವು, ಒಂಚೂರು ಬಟ್ಟೆಗೆ ಹಾಸಿ ಎಳ್ಕೊಳ್ಬೇಕಾಗತ್ತೆ. ಬಟ್ಟೆನ ಎಳ್ಕೊಳ್ಬೇಕು, ಅಲ್ಲೇ ಇಟ್ಕೊಬೇಕು ನೀಡಲ್ನ. ಈಗ ಲಾಸ್ಟಲ್ಲಿ ಏನು ದಾರ ಇದೆ ಅದನ್ನು ನೀಡಲ್ ಮೇಲೆ 2 ಸಲ ಈ ರೀತಿ ಸುತ್ಕೊಳ್ಬೇಕಾಗತ್ತೆ. ಸುತ್ತಬಿಟ್ಟು ಇದು ಮೇಲೆಗಡೆ ಏನು ಸೂಜಿ ಇದೆ ಅದನ್ನು ಎಳ್ಕೊಳ್ಬೇಕು. ಅದು ಗಂಟಾಗುತ್ತೆ ಫ್ರೆಂಡ್ಸ್. ಇದು ಎಮ್ಮಿಂಗ್ ಮಾಡೋರಿಗೆ ಈಸಿಯಾಗಿ ಗೊತ್ತಾಗುತ್ತೆ. ಅಥವಾ ನಿಮ್ಗೆ ಇದು ಗೊತ್ತಾಗಲ್ಲ ಅಂತಂದರೆ ಒಂದಷ್ಟು ದಾರ ಬಿಟ್ಬಿಟ್ಟು ನಾರ್ಮಲ್ ಗಂಟು ಬೇಕಾದರೆ ಹಾಕ್ಕೊಳ್ಬೋದು. ಈ ನೋಡಿ 2 ಸಲ ಈ ರೀತಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಗಂಟು ಕಿತ್ಕೊಂಡು ಬರದೇ ಇರಲಿ ಅನ್ನೋ ಕಾರಣಕ್ಕೆ ಈ ರೀತಿ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ.
ಈ ಗಂಟು ಹೇಗೆ ಹಾಕೋದು ಅಂತ ತೋರಿಸ್ತೀನಿ ನೋಡಿ. ನೋಡಿ ಎಷ್ಟು ಸೆಕ್ಯೂರ್ ಆಗಿದೆ. ಒಂಚೂರು ಬಿಟ್ಬಿಟ್ಟು ಗಂಟು ಮಾಡ್ಕೊಳ್ಬೇಕಾಗತ್ತೆ. ಈಗ ನೋಡಿ ಇದೇನು ಲಾಸ್ಟಲ್ಲಿದೆ ಈ ರೀತಿ ಗಂಟು ಹಾಕಿ ಇಟ್ಕೊಳ್ಬೇಕಾಗತ್ತೆ. ಸ್ವಲ್ಪ ದಪ್ಪ ಗಂಟೆ ಹಾಕ್ಕೊಳ್ಳಿ, ಏನೂ ಆಗಲ್ಲ, ಕಿತ್ಕೊಳೋ ಚಾನ್ಸಸ್ ಕಮ್ಮಿ. ಸಣ್ಣ ಗಂಟು ಹಾಕಿದ್ರೆ ಇಲ್ಲಿ ಸೀರೆಗೆ ಹಾಸಿ ಮೇಲೆಗಡೆ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ದಪ್ಪ ಗಂಟು ಹಾಕ್ಕೊಳ್ಳಿ ಅಂತ ಹೇಳಿರೋದು. ನೋಡಿ ಇದು ತೆಳ್ಳಗನ್ನಿಸ್ತು ನನಗೆ, ಅದಕ್ಕೆ ಇನ್ನೊಂದು ಸ್ವಲ್ಪ ದಪ್ಪ ಹಾಕ್ಕೊಳ್ತಾ ಇದ್ದೀನಿ ನಾನು. ನೋಡಿ ಈ ರೀತಿ ಇಷ್ಟು ದಪ್ಪ ಮಾಡ್ಕೊಂಡಿದ್ದೀನಿ, ಕಾಣಿಸ್ತಾ ನಿಮಗೆ? ಈ ರೀತಿ ಮಾಡ್ಕೊಂಡಿದ್ದೀನಿ ನಾನು. ಈಗ ಆ ಕಡೆ ಅರ್ಧ ಈ ಕಡೆ ಅರ್ಧ ಬಿಟ್ಬಿಟ್ಟು ಮಧ್ಯಕ್ಕೆ ಬ್ಯಾಕ್ ಸೈಡಿಂದ ದಾರನ ಮೇಲಕ್ಕೆ ಎಳ್ಕೊಳ್ತಾ ಇದ್ದೀನಿ. ಅದು ಡಬಲ್ ಕ್ರೋಶ ಮೇಲೆಗಡೆನೇ ಎಳ್ಕೊಳ್ಬೇಕಾಗತ್ತೆ. ಡಬಲ್ ಕ್ರೋಶ ಗ್ಯಾಪ್ ಕಾಣುತ್ತಲ್ವ, ಅದ್ರ ಮೇಲೇ ಎಳ್ಕೊಳ್ಬೇಕು. ಈ ಕಡೆ ಅರ್ಧ ಆ ಕಡೆ ಅರ್ಧ ಬಿಟ್ಟು ಎಳ್ಕೊಳ್ಬೇಕಾಗತ್ತೆ. ಈಗ ನೀಡಲ್ಗೆ 3 mm ಬೀಡ್ಸ್ ಇನ್ಸರ್ಟ್ ಮಾಡ್ಕೊಳ್ಬೇಕು. ಮತ್ತು 3 mm ಬೀಡ್ಸ್ ಎಲ್ಲಿಗೆ ಎಂಡ್ ಆಗುತ್ತೆ ಅದಕ್ಕೆ ಮೇಲೆಗಡೆ ಹಾಸಿ ನೀಡಲ್ ಹಾಕಿ ದಾರನ ಹಿಂದಕ್ಕೆ ಎಳ್ಕೊಳ್ಬೇಕು. ಮತ್ತು ಅಲ್ಲಿ ಕೆಳಗಡೆ ಬೀಡ್ ಕೆಳಗಡೆ ಏನು ಕಾಣಿಸ್ತಿದೆ ಅಲ್ಲೋಗಿ ದಾರನ ತೊಗೊಂಡು ಬಂದು ಮೇಲಕ್ಕೆ ಟೈಟ್ ಮಾಡ್ಕೊಳ್ಬೇಕು. ಆಮೇಲೆ ಬೀಡ್ ಓಲೇನಿದೆ ಅದರೊಳಗೆ ಹೋಗಿ ದಾರನ ಹಿಂದಕ್ಕೆ ಎಳ್ಕೊಳ್ಬೇಕು. ಮತ್ತು ಒಂದು ಸ್ವಲ್ಪ ಬಟ್ಟೆನ ಎತ್ಕೊಂಡು ಹಿಂದೆಗಡೆ ಹಾಸಿ ಕಾಣಬಾರ್ದು, ಮುಂದೆಗಡೆ ನಿಧಾನಕ್ಕೆ ಎತ್ಕೊಳ್ಬೇಕು. ಎಮ್ಮಿಂಗ್ ಮಾಡೋರಿಗೆ ಈಸಿಯಾಗಿ ಗೊತ್ತಾಗುತ್ತೆ. ಈಗ ನೋಡಿ ನೀಡಲ್ ಮೇಲೆ 2 ಸಲ ದಾರ ಸುತ್ತಕೊಂಡು ಈ ರೀತಿ ಟೈಟ್ ಮಾಡ್ಕೊಳ್ತಾ ಇದ್ದೀನಿ, ಗಂಟು ಹಾಕ್ಕೊಳ್ತಾ ಇದ್ದೀನಿ ನಾನು ಸೆಕ್ಯೂರ್ ಆಗಿರಲಿ ಅಂತ. 2 ಸಲ ಈ ರೀತಿ ಮಾಡ್ಕೊಳ್ಬೇಕು. 1 2 ಸಲ ಮಾಡಿದ್ದೀನಿ. 2 ಲಾಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಅದೇ ರೀತಿ ಫುಲ್ ಸ್ಯಾರಿ ಕಂಪ್ಲೀಟ್ ಮಾಡ್ಕೊಳ್ಬೇಕಾಗತ್ತೆ. ಇದೇನು ಗಂಟಿದೆ ಇದಕ್ಕೆ ಬೇಕಾದ್ರೆ ನೀವು ಫ್ಯಾಬ್ರಿಕ್ ಗ್ಲೂ ಬರುತ್ತಲ್ವ ಅದನ್ನು ಸೆಕ್ಯೂರ್ ಮಾಡ್ಕೊಳ್ಬೋದು. ಇಲ್ಲಿ ಕುಚ್ಚು ಹಾಕಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನು ಅಂತ. ಮುದ್ದಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಫುಲ್ ಸ್ಯಾರಿನೂ ಇದೇ ರೀತಿ ಮಾಡ್ಕೊಳ್ಬೇಕಾಗತ್ತೆ. ಜುಮ್ಕಾ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ ಬ್ರೈಡಲ್ ಡಿಸೈನ್ ಇದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನನಗೆ. ಇಲ್ಲಿ ಸ್ಯಾರಿ ಕಲರ್ 2 ಕುಚ್ಚು ಹಾಕೊಂಡಿದ್ದೀನಿ, ಮತ್ತು ಸೆರಗ್ ಕಲರು ಸಹ 2 ಕುಚ್ಚು ಹಾಕೊಂಡಿದ್ದೀನಿ. ನಮ್ಗೆ 2 ಕಲರು ಹೈಲೈಟ್ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ 2 ಅದು ಕಲರ್ 2 ಇದು ಕಲರ್ 2 ಕುಚ್ಚು ಹಾಕೊಂಡಿದ್ದೀನಿ ಫ್ರೆಂಡ್ಸ್. ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದು ಮರಿಬೇಡಿ. ನನ್ನ ಇನ್ನೊಂದು ಚಾನಲ್ ಲಿಂಕು ಟೇಸ್ಟಿ ಬೈಟ್ಸ್ ಅಂತ ವೆಜ್ ರೆಸಿಪೀಸು ಸೂಪರಾಗಿ ಹೇಳ್ಕೊಂಡು ಕೊಡ್ತೀನಿ ಎಲ್ಲ ರೆಸಿಪೀಸು. ಅದನ್ನು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಬಿಗಿನರ್ಸ್ಗಂತೂ ಅದು ಹೇಳಿ ಮಾಡಿಸಿ ಚಾನಲ್ ಅಂತಲೇ ಹೇಳ್ಬೋದು. ಅದನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇಲ್ಲಿವರೆಗೂ ನನ್ನ ವಿಡಿಯೋನ ಪೇಷನ್ಸಿಂದ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.